ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಅವ್ರದ್ದು ಓಮಿನಿ ವ್ಯಾನು 2016 ಮಾಡಲು 4 ಮ್ಯಾಗ್ವೆಲ್ಸ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ FORT ಫೋರ್ಟ್ ಸಿಟಿ ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಹುಡುಕಿದ್ರೆ ನಿಮಗೆ ಗಾಡಿದು ಕಾಂಟ್ಯಾಕ್ಟ್ ನಂಬರು ಮತ್ತು ಡೀಟೇಲ್ಸು ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವ್ರಿಗೆ ಏನೇನು ಹೇಳಿರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಹೇಳಿ ಸರ್, ಯಾವ್ದು ಗಾಡಿ ಕಳಿಸಿದ್ರಲ್ಲ ಸರ್ ಇದು 2016 ಮಾಡಲು. 4 ಜನ ಓನರ್ ಆಗಿದ್ದಾರೆ. ಮ್ಯಾಗ್ವಿಲ್ ಐತೆ. LPG ಅಪ್ರೂವಲ್ ಐತೆ. 8 ಸೀಟ್ರ್ ಗಾಡಿ ಇದು. 8 ಸೀಟರ್ ಗಾಡಿ. 8 ಸೀಟ್ರ್. LPG ಇದೆ. ಹೌದು ಸರ್, ಅಪ್ರೂವಲ್ ಐತೆ. ಗ್ಯಾಸ್ ಪೆಟ್ರೋಲ್ ಕೂಡ ಐತೆ. ಓನರ್ 4. 4 ಜನ ಆಗಿದ್ದಾರೆ. ನಾನು ತಗೊಂಡು 4 ಜನ ಆಯ್ತು. ಏನು ಸರ್? ಎಷ್ಟು ಹೊಡಿದೆ? 1,08,000 ಹೊಡೆಯುತ್ತೆ. ಓಕೆ. ಟೈರು ಟೈರು ಒಂದು 0.25% ಐತೆ. 0.25%. ಮ್ಯಾಗ್ವಿಲ್. ಓಕೆ. ಈಗ ಗಾಡೀಲಿ ಸೀಟ್ ಎಲ್ಲ ಚೆನ್ನಾಗಿದಾವ? ಸರ್ ನೀವು ಅದನ್ನು ಹಾಕೋಣಂದ್ರೆ ಹಾಕ್ಬಿಡ್ತೀನಿ ಇವಾಗ. ಎಲ್ಲ ಮನೆ ಮುಂದೆ ಐತಿ. ಇರಲಿ ಪರವಾಗಿಲ್ಲ, ಹಾಂ ಕೇಳ್ತೀವಿ ಅಷ್ಟೇ, ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ. ಆಯ್ತು. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ? ಹೌದು ಸರ್, ಒರಿಜಿನಲ್. ನಾವೇನು ಪೇಂಟಿಂಗ್ ಯಾವುದು ಮುಗಿಸಿಲ್ಲ. ಓಕೆ. ಗಾಡೀಲಿ ಏನಾದ್ರು ಟಿಂಕರಿಂಗ್ ಕೆಲಸ? ಏನೇನಿಲ್ಲ ಸರ್. ಇಂಜಿನ್ ಕೆಲಸ ಏನಿಲ್ಲ. ಓಕೆ. ಗಾಡೀಲಿ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಹಂಗೆ GE ಅಂತತೆ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದಾವ? ಹ್ಞೂ ಸರ್, ಸಬ್ ಊಪರ್ ಐತೆ. ಅದು ಕೊಡೋದಿಲ್ಲ. ಮೊನ್ನೆ 7,500 ಕೊಟ್ಟು ಸಬ್ ಊಪರ್ ಟೇಬಲ್ ಕಡೆ ಹಾಕ್ಸಿದ್ದೀನಿ. ಹಳೆ ಟೇಬಲ್ ಕಡೆ ಐತೆ, ಅದನ್ನೇ ಫಿಟ್ ಮಾಡ್ಕೊಂಡು ಸ್ಪೀಕರ್ ಹಂಗೆ ಬಿಚ್ಚೋದಿಲ್ಲ. ಅದ್ರಾಗ ಇರೋ ಸ್ಪೀಕರ್ ಹಂಗಿರ್ತಾರೆ. ಊಫರ್ ಅಂತ ಕೊಡಲ್ಲ? ಊಪರ್ ಒಂದು 7,500 ಕೊಟ್ಟು ಹಾಕ್ಸಿದ್ದೀನಿ. ನಾನು ಸಪ್ರೇಟ್ ಹಾಕ್ಸಿದ್ದೀನಿ ಅದನ್ನ. ಓಕೆ. ಇನ್ನೇನು ಅದು ಬಿಟ್ಟರೆ ಬೇಕಂದ್ರೆ ಏನು ಸರ್? ಅದು ಬಿಟ್ಟರೆ ಇನ್ನೇನು ಇದಾವ? ಇನ್ನೇನಿಲ್ಲ. ಮ್ಯಾಗ್ವಿಲ್ ಎಲ್ಲ 4 ಕ್ಯಾರಿಯರು ಬಂಪರ್ ಎಲ್ಲ ಓಕೆ. ಮ್ಯಾಗ್ವಿಲ್ ಹಾಕ್ಸಿದ್ದೀನಿ. ಓಕೆ. ಮೊನ್ನೆ ಹಾಕ್ಸಿದ್ದೀನಿ. ಇಲ್ಲಿಗೊಂದು 7 ತಿಂಗಳ ಕೆಳಗೆ ಹಾಕ್ಸಿದ್ದೀನಿ. ಓಕೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಹ್ಞೂ ಸರ್, ಇನ್ಸೂರೆನ್ಸ್ 2025 7ನೇ ತಿಂಗಳು ತಗೊಂಡೈತೆ. ಓಕೆ. ಈ ಗಾಡಿ ಇರೋದಿಲ್ಲ ಸರ್? ಸರ್, ಪರಶುರಾಂಪುರ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್. ಪರಶುರಾಂಪುರ ಚಳ್ಳಕೆರೆ 3ನೇ ಬ್ಲಾಕ್ನಾಗ ಐತಿ. ಪೊಲೀಸ್ ಹಿಂಭಾಗ ಸ್ಟೇಷನ್ ಹಿಂಭಾಗ. ಓಕೆ. ಏನು ಹೇಳ್ತೀರಿ ಸರ್ ಗಾಡಿ ರೇಟು? ಸರ್ 3.5 ಲಕ್ಷ ಹೇಳ್ತೀನಿ. ಮಾಡಲ್ ಎಷ್ಟು ಸರ್? 16 ಸರ್. 16 ಮಾಡಲಿಗೆ 3.5 ಲಕ್ಷ ಹೇಳಿದ್ರೆ ಯಾರು ಗಾಡಿ ತಗೊಂತಾರೆ ಸರ್ ಗಾಡಿನ? ಸರ್ ಗಾಡಿ ಹೆಂಗೈತೆ ಸರ್? ನಿಜಲ್ಲ ಭಾರಿ ನೀಟಾಗೈತೆ ಸರ್. ಅಲ್ಲ, ನೀಟಾಗಿರಲಿ. ಅದರಲ್ಲೂ 4 ಓನರು. ಹ್ಞೂ ಸರ್. 16 ಮಾಡಲಿಗೆ ಅಷ್ಟೊಂದು ರೇಟ್ ಇಲ್ಲ ಸರ್ ಗಾಡಿ. ನೀವು ಹೇಳೋ ಲೆಕ್ಕಾಚಾರಕ್ಕೆ 19 ಮಾಡಲು ಸಿಗುತ್ತೆ. ಅದಕ್ಕೂ ಇನ್ನು 3.20 3.10. ಹ್ಞೂ. ಅಲ್ಲ ನೋಡಿ ಸರ್, ನೋಡಿ ನಾವು ಅಷ್ಟು ಹೇಳಿದ್ವಿ. ನೋಡಿರಿ ನೀವು ನೋಡಿ. ಅಲ್ಲ, ನಾವು ನೋಡೋದೇನಿಲ್ಲ. ಹೆಚ್ಚು ಕಮ್ಮಿ ಮಾಡಿ ಕಳಿಸ್ರಿ ಸರ್. ಅಲ್ಲ, ಕಳಿಸ್ತೀವಿ. ಬಟ್ ಈಗ ನೀವು 3.5 ಲಕ್ಷ ಹೇಳಿ ಹೆಚ್ಚು ಕಮ್ಮಿ ಅಂದರೆ ಈಗ ಸುಮಾರು ಅಂದ್ರೆ ಅದಕ್ಕೆ ಏನಿಲ್ಲ ಅಂದ್ರೂ ಒಂದು 2.60 ಬೇಡ 2.5 ರೇಂಜಿಗಿರೋ ಗಾಡಿನ ನೀವು 3.5 ಹೇಳಿದ್ರೆ ಗಾಡಿ ಸೇಲ್ ಆಗಲ್ಲ ಸರ್. ಅಲ್ಲ ಸರ್, ಸಾರಿ ಸರ್, ನಾನು ತಂದಾಗ ಅದು ಅಲ್ಲ 2.85 ಬಿದ್ದೆ ಸರ್. ದಯವಿಟ್ಟು ನೀವು ಸುಳ್ಳು ಯಾಕೆ ಹೇಳ್ತೀನಿ ನಾನು? ಅಲ್ಲ, ನೀವು ಜಾಸ್ತಿ ಕೊಟ್ಟು ತಂದಿರ್ಬೋದು, ಇಲ್ಲ ಅಂತ ಏನು ಹೇಳಲ್ಲ. ಬಟ್ ಇವಾಗ ಮಾರ್ಕೆಟ್ ರೇಟಲ್ಲಿ ಅಷ್ಟೊಂದು ಓಡ್ತಿಲ್ಲ ಗಾಡಿ ರೇಟು. ನೋಡಿ ಸರ್. ಅಲ್ಲ, ನೋಡೋದೇನಿಲ್ಲ ಸರ್, ನೀವು ನೋಡ್ಬೇಕಷ್ಟೇ. ನಾವೇನು ಬೇಕಾದ್ರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ, ಕಸ್ಟಮರ್ ಬರ್ತಾರೆ. ನೋಡಿರಿ, ಅಪ್ಲೈ ಮಾಡಿರಿ ನೋಡೋಣ. ಬಟ್ ಅಲ್ಲ, ಮಾಡ್ತೀನಿ. ಬಟ್ ನೀವು ಅಷ್ಟೊಂದು ರೇಟ್ ಹೇಳಿದ್ರೆ ಈಗ ಕೇಳೋರ್ಗೂ ಒಂದು ರೇಟ್ ಬೇಕು. ತೀರಾ ಜಾಸ್ತಿ ಆತಂದರೆ ಅವರು ಮತ್ತೆ ನಿಮಗೆ ಫೋನು ಮಾಡಲ್ಲ, ಯಾರು ನಿಮಗೆ ಕೇಳೋದಿಲ್ಲ, ಹಂಗಾಗ್ಬಿಡುತ್ತೆ. ಫೈನಲ್ ಎಷ್ಟು ಹೋಗ್ತು ಸರ್? ನಾವು ಐಡಿಯಾ ಇಲ್ಲ. ನಾನು ತಂದಿದ್ದೀನಿ, ಯಾರೋ ಬ್ರೋಕರ್ ಕರ್ಕೊಂಡೋಗಿ ತರಿಸಿದ್ರು ಹಿಂಗೆ ಬಳ್ಳಾರಿ ಕೊಳ್ಳೆಳೆಗೆ. ಅಲ್ಲ, ಇರಲಿ, ನೀವು ತೊಗೊಂಡಿರ್ಬೋದು ಸರ್, ನಾನು ಬೇಡ ಅಂತ ಹೇಳಿಲ್ಲ. ಬಟ್ ನೀವು ತೊಗೊಬೇಕಾದಾಗ ಜಾಸ್ತಿ ರೇಟಿಗೆ ತೊಗೊಂಡಿದ್ದೀರ ಆ ಗಾಡಿನ. ನಾವು ಅವಸರ ಬಿದ್ದುಬಿಟ್ಟೆ. ನನ್ನ ಮಗ ಮ್ಯಾಗ್ವಿಲ್ ಇತ್ತಪ್ಪ, ತಿರ್ಗಾಡಿ ಭಾರಿ ರೋಸಿಗೆ ಆಗಿಬಿಟ್ಟು ತುಮಕೂರು ಗುಬ್ಬಿ ರೋಡ್ಗೆಲ್ಲ ಬಂದಿದ್ದೆ. ಅಲ್ಲ, ಮ್ಯಾಗ್ವಿಲ್ ಇತ್ತಂದ್ರೆ ಅದೇನು ಭಾಳ ಸರ್, ಒಂದು 15-20 ಸಾವಿರಕ್ಕೆ ಮ್ಯಾಗ್ವಿಲ್ ಸಿಗ್ತವೆ.
ನಮ್ಗೆ ಅವಸರಾಗಿ ಬಿದ್ದುಬಿಟ್ರಿ ಎಲ್ಲ ಕಡೆಗೆ ತುಮಕೂರು ಗುಬ್ಬಿ ರೋಡು ಎಲ್ಲ ಬೆಂಗಳೂರೆಲ್ಲ ತಿರುಗಿ ಲಾಸ್ಟಿಗೆ ಬಿದ್ದುಬಿಟ್ಟು ಇಲ್ಲೆಲ್ಲ ಕೊಂಡಲಾಗಿತ್ತು ಇಲ್ಲೇ ಬಳ್ಳಾರಿ ರೋಡ್ನಾಗ. ಅಲ್ಲ ಅವ್ನು ಕೊಡಿಸಿರೋನು ಸರಿಯಾಗಿ ಕಮಿಷನ್ ತೊಗೊಂಡಿರ್ತಾನೆ ಅಷ್ಟೇ, ಅದು ಹಾಂ ಬಿಟ್ಟು ತಗೊಂಡಲ್ಲ ಅದು ಹೋಗ್ಯದ ಸರ್ ನಮ್ಗೆ ಯಾಕೆ ಏನು ಮಾಡ್ತೀವಿ. ಹಂಗಾಗಿ ಈಗ ನೀವು ಆ ರೇಟ್ ಹೇಳಿದ್ರೆ ನಿಜವಾಗ್ಲೂ ಸೇಲ್ ಆಗಲ್ಲ ಗಾಡಿ. ಹ್ಞೂ ನೀವು 3 ಒಳಗೆ ಏನಾದರೂ ಹೇಳಿದ್ರೆ ಏನು ಅದು ಏನೂ ಕೆಲಸ ಇಲ್ಲ ಅಂದ್ರೂ ಸರ್ ಏನೇನಿಲ್ಲ ಸರ್ ನಿನ್ನ ಗಾಡಿ ಸ್ಟಾರ್ಟ್ ನಾವು ನಾನು ಹೇಳಿದ್ನಲ್ಲ 2.5 ರೇಂಜಲ್ಲಿ ಗಾಡಿ ರೇಟ್ ಇರೋದು. ಏನೋ ಗಾಡಿ ಇನ್ ಕೇಸು ಅವ್ರಿಗೆ ಏನಾದ್ರು ಇಷ್ಟ ಆಯಿತು ಲೈಕ್ ಆಯಿತು ಅಂತಂದರೆ ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಅದು ಬಿಟ್ಟರೆ ಏನಿಲ್ಲ ಸರ್. ಆಯ್ತು ನೋಡಿ ಸರ್. ಸರಿ ಆಯ್ತು, ಅಪ್ಲೋಡ್ ಮಾಡ್ತೀನಿ ನೋಡಿ. ಕಸ್ಟಮರ್ ಯಾರು ಫೋನ್ ಮಾಡಿದ್ರೆ ಕ್ಲೀನಾಗಿ ಮಾತಾಡಿ. ಆಯ್ತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ದಯವಿಟ್ಟು ಈ ನಂಬರ್ಗೆ ಯಾರೂ ಕಾಲ್ ಮಾಡಿಬಿಡಿ, ನಾವು ರಿಸೀವ್ ಮಾಡಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತಲೂ ಹೇಳ್ಬೋದು ವೀಕ್ಷಕರೇ.